ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಂಡೇ ವ್ಲಾಗ್ ಆಗಿದೆ. ಪ್ರತಿದಿನದಂತೆ ನನ್ನ ದಿನ ಸ್ಟಾರ್ಟ್ ಆಗೋದು ಸಹ ಮಾಮೂಲಿ ಮನೆ ಕ್ಲೀನಿಂಗು ಪೂಜೆಯಿಂದನೇ ಸ್ಟಾರ್ಟ್ ಆಗೋದು. ಅದಕ್ಕೆ ಫಸ್ಟಿಗೆ ಮನೆ ಕ್ಲೀನೆಲ್ಲ ಮಾಡಿ ಹೂ ಬಿಡಿಸ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡ್ಕೊಳ್ಳೋಣ, ತಿಂಡಿ ಬೆಳಗ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ನಾನು. ನೈಟು ನನ್ನ ಮಗಳು ಪಡ್ಡು ಬೇಕಂತ ಕೇಳಿದ್ಲು, ಹಾಗಾಗಿ ಇನ್ಸ್ಟೆಂಟಾಗಿ ಅವಲಕ್ಕಿ ಪಡ್ಡು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ನಾನು ಈ ತಮ್ನೈಲಲ್ಲಿ ಹೇಳ್ದಂಗೆ ಬದುಕಿಗೊಂದು ಗುರಿಗೆ ತಕ್ಕಂತೆ ನಮ್ಮ ದಿನಚರಿ ಯಾವ ಕ್ಷೇತ್ರನೇ ಆಗಲಿ ಫ್ರೆಂಡ್ಸ್, ಅದು ಇದು ಅಂತ ಹೇಳ್ತಿಲ್ಲ ನಾವು. ಈಗ ನಾವು ಲೇಡೀಸು, ನಾವು ಈಗ ಅಡುಗೆ ಮನೆ ಅಂತಂದ್ರೂ ಅಷ್ಟೇ, ಯಾವುದಕ್ಕೆ ಆಗಲಿ ಒಂದು ಟೈಮ್ ಟೇಬಲ್ ಅನ್ನೋದು ತುಂಬ ಮುಖ್ಯ. ಈಗ ಹೆಂಗೆ ನಾವು ಮಕ್ಕಳಿಗೆ ಹೇಳ್ತೀವಿ ಒಂದು ಟೈಮ್ ಟೇಬಲ್, ಒಂದು ಸ್ಕೂಲು, ಒಂದು ಕಾಲೇಜು, ಒಂದು ಇದು ಅಂತಂದು ಟೈಮ್ ಟೇಬಲ್ ಇರುತ್ತೆ, ನಮಗೂ ಸಹ ನಮ್ಮ ಜೀವನದಲ್ಲೂ ಸಹ ನಾವು ಅಳವಡಿಸ್ಕೊಬೇಕು. ಯಾಕೆ ಅಂತಂತಂದರೆ ನಾವು ಅದನ್ನು ಟೈಮ್ ಟೇಬಲ್ನ ಈಗ ಈಗ ಹೌಸ್ ವೈಫ್ ಅಂತಂದರೆ ನಮ್ಗೆ ಅಡುಗೆ ಮಾಡೋದೇ ಒಂದು ಇದಿರುತ್ತೆ. ಬೇರೆ ಕೆಲಸ ಏನಿದ್ರು ಮೇನ್ ಇಂಟೆನ್ಷನ್ ನಮ್ಮದು ಅಡುಗೆನೇ ಆಗಿರುತ್ತೆ. ಹಂಗೇ ನಾವು ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ನಾವು ಹೆಂಗಿರುತ್ತೆ ಅಂತಂತಂದರೆ ನಾವು ಎಲ್ಲರೂ ನಾವು ಹಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾನು ಚೇಂಜ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದಷ್ಟೇ. ನಾನಿಲ್ಲಿ ಹೆಂಗಪ್ಪ ಅಂತಂತಂದರೆ ನಮ್ಮ ಲೈಫ್ ನಾವು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗಲೋ ಒಂದು ಟೈಮ್ ಹಿಂಗೆ ಮಾಡಿರ್ತೀವಿ. ಹಿಂಗೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ನಾವು ಕಳಿಸ್ಬಿಟ್ಟು ಮಕ್ಕಳನ್ನ ಅಪ್ಪ ಮುಗೀತು ಅಂತ ನಾವು ಇರ್ತೀವಿ. ಹಂಗಿರೋದಲ್ಲ ನಾವು. ಅದು ದಿನಚರಿ ನಾವು ಇರಬೇಕು, ಟೈಮ್ ಟೇಬಲ್. ಇದಕ್ಕೆ ನಾವು ಬೆಳಗ್ಗೆ ಎದ್ದೇಳಬೇಕು, ನಮಗೋಸ್ಕರ ನಾವು ಟೈಮ್ ಕೊಡಬೇಕು. ನೆಕ್ಸ್ಟ್ ನಾವು ನಮ್ಮ ಬಾಡಿಗೆ ನಾವು ಹಿಂದಿನವರೇನಲ್ಲ, ಹಿಂದಿನವರೇ ಈಗೆಲ್ಲ ವಾಕು ಎಕ್ಸಸೈಸ್ ಅವ್ರಿಗೆ ಗೊತ್ತಿರಬೇಕಾದ್ರೆ ನಾವು ಇವಾಗಿನ ಕಾಲದಂಥ ಗೃಹಿಣಿಯರು ನಮಗೂ ಸಹ ಎಲ್ಲ ಗೊತ್ತಿರುತ್ತೆ. ಮೊಬೈಲಲ್ಲಿ ನೋಡಿರ್ತೀವಿ, ಎಲ್ಲ ಕಡೆ ನೋಡಿರ್ತೀವಿ. ಸಿಂಪಲ್ ಎಕ್ಸಸೈಸು ಗೊತ್ತು ನಮಗೆ. ನಮಗೋಸ್ಕರ ಟೈಮ್ ಕೊಟ್ಕೊಂಡು ನಾವು ಬೆಳಗ್ಗೆ ಬೇಗ ಎದ್ದು ನಾವು ಕೆಲವೊಂದು ನಮ್ಮ ಬಾಡಿಗೋಸ್ಕರ ಮಾಡಬೇಕು. ಯಾಕೆಂತಂದರೆ ಇವಾಗ ಬರ್ತಿರೋ ಅಂಥ ಕಾಯಿಲೆಗಳೆಲ್ಲ ನೋಡಿದ್ರೆ ಅಷ್ಟೊಂದು ಕಾಯಿಲೆಗಳು ಅವು ಇವು ಎಲ್ಲ ನಾವು ನೋಡ್ತಿರ್ತೀವಿ. ಅದಕ್ಕೋಸ್ಕರ ಅಷ್ಟೇ ನಮಗೋಸ್ಕರ ನಾವು ಒಂದು 20 ನಿಮಿಷ ಬೇಡ 10 ನಿಮಿಷ ಸ್ಟಿಲ್ಲ, ಸ್ಟಾರ್ಟಿಂಗ್ ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದು ಹೋಗ್ತಾ 10 ನಿಮಿಷ ಆಗುತ್ತೆ. 10 ನಿಮಿಷ ಇದ್ದು 20 ನಿಮಿಷ ಆಗುತ್ತೆ. ನಮಗೋಸ್ಕರ ನಾವು ಟೈಮ್ ಕೊಡಲೇಬೇಕಾಗುತ್ತೆ. ಅದಕ್ಕೆ ಮೊದಲು ನಮಗೋಸ್ಕರ ನಮ್ಮ ಬಾಡಿಗೋಸ್ಕರ ನಮಗಾಗಿ ನಾವು ಟೈಮ್ ಕೊಡ್ಕೊಳ್ಳೋದನ್ನ ನಾವು ಲೇಡೀಸ್ ನಾವು ಕಲಿಬೇಕು. ಹಂಗೆ ಕಲಿಯೋದ್ರಿಂದ ನಮಗೆ ಬೇರೆ ರೀತಿ ಯಾವುದೇ ನೆಗೆಟಿವ್ ಥಿಂಕಿಂಗೇ ಇರಲ್ಲ ನಮ್ಮ ಲೈಫಲ್ಲಿ. ಫುಲ್ ಬ್ಯುಸಿಯಾಗಿ ಹೋಗ್ತೀವಿ ನಾವು. ಹೆಂಗೆ ಅಂತಂದರೆ ನಮ್ಮ ಬಾಡಿ ನಾವು ಎನರ್ಜಿ ಆಗಿದ್ದಾಗ ನಮಗೆ ನಮ್ಮ ತಲೆಯಲ್ಲಿ ಓಡೋದೇ ಒಂದು ಪಾಸಿಟಿವ್ ಇದು ಓಡ್ತಾ ಇರುತ್ತೆ. ಅಷ್ಟಿಲ್ದಲೇ ಹೇಳಿಲ್ಲ ಯೋಗ ಧ್ಯಾನ ಎಲ್ಲ. ಈಗ ನಾವು ಪ್ರಶಾಂತವಾಗಿದ್ದಾಗಲೇ ನಮ್ಮ ತಲೆಯಲ್ಲಿ 1000 ಓಡುತ್ತೆ. ಯಾರು ಟ್ಯಾಲೆಂಟ್ ಇಲ್ದಲೆ ಯಾರೂ ಸಹ ಇರಲ್ಲ. ಅದಕ್ಕೆ ತಕ್ಕಂಥ ಪರಿಸರ ಸಿಗಬೇಕಷ್ಟೇ ನಮಗೆ. ಎಲ್ರಿಗೂ ಎಲ್ಲ ಒಂದು ಸೂಕ್ತವಾದಂಥ ಒಂದು ಮನಸ್ಸು ಇದ್ದೇ ಇರುತ್ತೆ. ಅವರಲ್ಲೂ ಒಂದು ಯಾವುದ್ರಲ್ಲಾದರೂ ಭಗವಂತ ಒಂದರಲ್ಲಿ ಅವ್ರದ್ದು ಎನರ್ಜಿ ಕೊಟ್ಟಿರ್ತಾನೆ. ಬಟ್ ನಾವು ಯಾವುದ್ರಲ್ಲಿ ಅಂತ ನಾವು ಹುಡ್ಕೊಬೇಕಷ್ಟೇ. ಅವಕಾಶಗಳು ಅಷ್ಟೇ, ನಮಗೆ ಯಾವುದು ಸಿಗಲ್ಲ, ನಾವಾಗಿ ಹುಡ್ಕೊಂಡು ಹೋಗಬೇಕು. ಈಗ ನಾವು ಹೌಸ್ ವೈಫ್ ಅಂತಂತ ನಾವು ಅಡುಗೆಯಲ್ಲೇ ನಾವು ಟ್ಯಾಲೆಂಟ್ ಹುಡ್ಕೊಬೇಕು. ನಾವು ಮಾಡೋದನ್ನೇ ನಾವು ವೆರೈಟಿ ನಾವು ಆರೋಗ್ಯವಾಗಿರೋದು ಸಹ ಮಾಡ್ಬೋದು. ಅದರಲ್ಲಿ ಅದನ್ನೇ ನಾವು ಕಾನ್ಸಂಟ್ರೇಟ್ ಏನೋ ಮಾಡಬೇಕಲ್ಲ ತಿಂಡಿ ಅಂತ ನಾವು ಮಾಡ್ದಲೇ ಅದರಲ್ಲೂ ನಾವು ವೆರೈಟಿ ಆರೋಗ್ಯವಾಗಿರೋವಂಥದ್ದು ಮಕ್ಕಳಿಗೆ ಇಷ್ಟ ಹುಡ್ಕೊಂಡು ಹೋದರೆ ನಾವು ಅದರಲ್ಲೇ ನಮ್ದು ಆಗುತ್ತೆ. ಹಂಗೆ ನಾವು ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ತುಂಬ ಚೆನ್ನಾಗಿರ್ತೀವಿ. ಅದೇ ರೀತಿ ನಮಗೆ ಪಾಸಿಟಿವ್ ಎನರ್ಜಿ ಬೇಕು ನಮಗೆ ಅಂತಂತಂದರೆ ಅಷ್ಟೇ. ಮೊದಲು ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಬೇಕಾಗತ್ತೆ. ತುಂಬ ಆಗುತ್ತೆ ಫ್ರೆಂಡ್ಸ್. ಈಗ ನಾವು ಎದ್ದಾಳ್ತಿದ್ದೀವಿ ಅಂತ ಹೇಳ್ತಿರೋದಲ್ಲ, ಬೇಗ ನಾವು ಬೇರೆಯವರು ನಾನು ಇವಾಗ ಹೇಳ್ತಿದ್ದೀವಲ್ಲ, ನೀವು ಒಂದಿನ ಎದ್ದು ನೋಡಿ. ಒಂದು ದಿನ ಕಷ್ಟ ಆಗ್ಬೋದು, 2 ದಿನ ಕಷ್ಟ ಆಗ್ಬೋದು, 3ನೇ ದಿನಕ್ಕೆ ಆಟೋಮೆಟಿಕಲಿ ನಾವು ಎದ್ದಾಳ್ತೀವಿ. ಅದರಿಂದ ಎಷ್ಟು ನಾವು ಫ್ರೀ ಆಗ್ತೀವಿ ಅಂತಂದರೆ ನಮ್ಮ ಬಾಡಿ ತುಂಬ ಅಂದರೆ ತುಂಬ ಫ್ರೀ ಆಗುತ್ತೆ ಫ್ರೆಂಡ್ಸ್. ನಮ್ಮದು ಏನೋ ಒಂಥರ ಲವಲವಿಕೆ ನಮಗೆ ನಮ್ಮ ಇದರಲ್ಲಿ ತುಂಬ ಚೆನ್ನಾಗಿರ್ತೀವಿ ನಾವು. ಅದಕ್ಕೋಸ್ಕರನೇ ಅಷ್ಟು ನಾವು ದಿನಚರಿ ನಾವು ಏನೇ ಆಗಲಿ ಒಂದು ಟೈಮ್ ಟೇಬಲ್ ಅನ್ನೋದು ನಮ್ಮ ಲೈಫಲ್ಲಿ ಬರಬೇಕು. ನಮ್ಮ ಲೇಡೀಸ್ಗೆ ಅಂತಲೇ ಹೇಳ್ತಿಲ್ಲ, ಯಾರು ಸ್ಟೂಡೆಂಟ್ಸ್ ನೋಡ್ತಿರ್ಬೋದು, ಇರಬಹುದು ಅವ್ರಿಗೂ ಅಷ್ಟೇ. ನಾವು ಓದ್ತೀವಿ, ನಾವು ಓದಬೇಕು, ನಾವು ಓದೋ ಟೈಮು ಅಂತ ಅಂದರೆ ನಿಮ್ಮದು ಏಜ್ ಹಂಗೆ ಇರುತ್ತೆ. ನೀವು ಹಂಗೆ ಯೋಚನೆ ಮಾಡ್ತೀರಾ. ಯಾಕೆಂದರೆ ನಾವು ಆ ಏಜ್ ದಾಟಿ ಬಂದಿರ್ತೀವಲ್ವ. ಅದನ್ನು ಇವಾಗ ಈ ತಪ್ಪು ಮಾಡಬೇಡಿ. ನೆಕ್ಸ್ಟ್ ನೀವು ಓದ್ತಿದ್ದೀರಾ, ಓದೋದ್ರಲ್ಲಿ ನಿಮ್ಗೆ ಯಾವುದಕ್ಕೆ ಇಷ್ಟ ಇದೆ. ಈಗ ಓದೋದ್ರಲ್ಲೇ ಕೆಲವೊಂದು ಬೇರೆ ಕ್ಷೇತ್ರದಲ್ಲಿ ಇರ್ತಾರೆ. ಅದನ್ನು ನೀವು ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಈಗ ಕಾಲ ಹೋದ್ಮೇಲೆ ನಾವು ಯೋಚನೆ ಮಾಡೋದಕ್ಕಿಂತ ಕಾಲ ಇದ್ದಾಗಲೇ ಯೋಚನೆ ಮಾಡೋದು ತುಂಬ ಒಳ್ಳೆಯದಂತ ಅನಿಸುತ್ತೆ.
ಇವಾಗ ಈಗ ನಮ್ಮ ಫ್ಯಾಮಿಲಿ ಅಂದರೆ ಯಾರೇ ಆಗಲಿ, ಈಗ ನಮ್ಮ ಅಪ್ಪ ಅಮ್ಮಂದಿರು ಇದ್ದಿದ್ದ ಕಾಲ ನಮಗಿರಲಿಲ್ಲ, ನಮಗಿರೋದು ಈಗ ನಿಮಗಿರೋದು ನೆಕ್ಸ್ಟ್ ನಮ್ಮ ಮಕ್ಕಳಿಗಿರಲ್ಲ. ಕಾಲ ಬದಲಾಗ್ತಿರುತ್ತೆ, ಅದರಂತೆ ನಾವೂ ಬದಲಾಗಬೇಕು. ಇವಾಗ ತುಂಬ ಇದೆ ಅವಕಾಶಗಳು, ನಾವು ಹುಡ್ಕೊಂಡು ಹೋಗ್ಬೇಕಷ್ಟೇ ಯಾವುದನ್ನೇ ಆಗಲಿ. ಅದಕ್ಕೆ ನಮ್ಮ ಮೊದಲು ನಮಗೆ ಒಂದು ಪ್ಲ್ಯಾನ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಅಂತ ನಾನು ಹೇಳ್ತಿದ್ದೀನಿ. ಆ ಜೀವನದಲ್ಲಿ ನಾವು ಪ್ಲ್ಯಾನ್ ಅನ್ನೋದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಾವು ಆಗಲ್ಲ ಅಂತ ಹೇಳ್ತಿಲ್ಲ. ಯಾವುದನ್ನೇ ಆಗಲಿ, ಒಂದು ಕೆಲಸನ ನಾವು ಒಂದು ಶ್ರದ್ಧೆಯಿಂದ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೀವಿ. ಅದಿರಬೇಕಷ್ಟೆ ನಮಗೆ ಆ ಪೇಷನ್ಸ್ ಇರಬೇಕು, ಮಾಡಬೇಕು ಅನ್ನೋ ಮನಸ್ಸಿರಬೇಕು. ಆ ಮನಸ್ಸು ಬರಬೇಕು ಅಂತಂತಂದರೆ ನಾವು ಅದು ಎಲ್ಲದಕ್ಕೂ ಸಹ ನಾವು ರೆಡಿ ಆಗಬೇಕಾಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಎದ್ದು ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಅವಳಿಗೆ ತಿನ್ಸೋಕ್ಕೂ ಸಹ ಸರಿಯಾಗುತ್ತೆ. ಆಮೇಲೆ ಇನ್ಸ್ಟೆಂಟಾಗಿ ಮಾಡಿದೆ ಪಡ್ಡು, ತುಂಬ ಚೆನ್ನಾಗಿ ಬಂತು. ಈ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಬೆಳಗ್ಗೆ ಎದ್ದು ಈ ರೀತಿ ತಿಂಡಿ ಮಾಡಿಕೊಂಡು ಎಲ್ಲ ರೆಡಿ ಆಗೋದ್ರಿಂದ ಅವಳಿಗೆ ಟೈಮ್ ಕೊಡೋದಕ್ಕೆ ತುಂಬ ನನಗೆ ಸಾಕಾಗುತ್ತೆ. ಅಷ್ಟಲ್ದಲ್ಲಿ ನನ್ನ ಬಾಡಿಗೆ ನನಗೆ ತುಂಬ ಎನರ್ಜಿ ಬಂದಿದೆ ಅಂತ ಹೇಳ್ಬೋದು. ನಾವು ಆರೋಗ್ಯ ಸುಧಾರಿಸಿದೆ. ನನಗೆ ಅಂಥ ಆರೋಗ್ಯ ಸಮಸ್ಯೆ ಅಂತಂದರೆ ಅಷ್ಟೆಲ್ಲ ಏನಿರಲಿಲ್ಲ. ನಾನು ಟೈಮಿಗೆ ಕರೆಕ್ಟಾಗಿ ತಿಂದಲೇ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬಂದಿತ್ತು. ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ನಮ್ಮ ಬಾಡಿ ಏನು ಕೇಳುತ್ತೆ ಅಂತ ನಾವು ತಿಳ್ಕೊಂಡ್ರೆ ನಾವು ತುಂಬ ಬದಲಾಗ್ಬೋದು ಅಂತ ಅನಿಸುತ್ತೆ. ನಾನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.